ಮುಂಜಾನೆ ಗೋಪೂಜೆ ಗೋ ಸೇವೆಯಿಂದ ಇಷ್ಟೆಲ್ಲ ಪ್ರಯೋಜನಗಳಿವೆ. ಗೋವಿನ ಪೂಜೆಯಿಂದ ಅನೇಕ ಪ್ರಯೋಜನಗಳಿವೆ. ಗೋಮಾತೆಯನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳು ಸಿಗುತ್ತವೆ. ಗೋವಿಗೆ ಆಹಾರ ನೀಡುವುದರಿಂದ ಮತ್ತು ಪೂಜಿಸುವುದರಿಂದ ಪೂರ್ವಜನ್ಮದ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಅದೃಷ್ಟ, ಸಮೃದ್ಧಿ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಗೋವುಗಳನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ನಮ್ಮ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆಯೆಂದು ಪೂಜಿಸಲಾಗುತ್ತದೆ. ಗೋಮಾತೆಯನ್ನು ಪೂಜಿಸುವುದರಿಂದ ನಮ್ಮ ಜೀವನಕ್ಕೆ ಅನೇಕ ಪ್ರಯೋಜನಗಳಿವೆ. ಅದರಲ್ಲೂ ಮುಂಜಾನೆ ತಪ್ಪದೆ ಗೋಮಾತೆಯನ್ನು ಪೂಜಿಸುವುದು, ಗೋವುಗಳ ಸೇವೆಯನ್ನು ಮಾಡುವುದು ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ. ಮುಂಜಾನೆ ಗೋವುಗಳನ್ನು ಪೂಜಿಸುವುದು ಹೇಗೆ? ಮುಂಜಾನೆ ಗೋವುಗಳನ್ನು ಪೂಜಿಸುವುದರಿಂದಾಗುವ ಪ್ರಯೋಜನಗಳೇನು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಹಿಂದೂ ಧರ್ಮದಲ್ಲಿ ಆರಾಧಿಸಲಾಗುವ 33 ಕೋಟಿ ದೇವಾನುದೇವರುಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎಂಬುವ ನಂಬಿಕೆ ಇದೆ. ಆದ್ದರಿಂದ ಪ್ರತಿನಿತ್ಯ ಮುಂಜಾನೆ ನಾವು ತುಳಸಿಯನ್ನು ಪೂಜಿಸುವುದರಿಂದ ಹೇಗೆ ಶುಭ ಫಲಗಳನ್ನು ಪಡೆಯುತ್ತೇವೆಯೋ ಹಾಗೆ ಗೋವುಗಳನ್ನು ಪೂಜಿಸುವುದರಿಂದ ಕೂಡ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಬಹುದು. ಹಿಂದೂ ಧರ್ಮದಲ್ಲಿ ಗೋವನ್ನು ಮಾತ್ರವಲ್ಲ, ಗೋವಿನಿಂದ ಪಡೆಯುವ ಎಲ್ಲ ವಸ್ತುಗಳನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಗೋವಿನಿಂದ ನಾವು ಪಡೆದುಕೊಳ್ಳುವ ಗೋಮೂತ್ರ, ಸಗಣಿ ಎಲ್ಲವನ್ನು ಹೋಮ, ಹವನದಂತಹ ಪವಿತ್ರ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ನೀವೇನಾದರೂ ಜೀವನದಲ್ಲಿ ಸಂತೋಷವನ್ನು ಪಡೆದುಕೊಳ್ಳಲು ಬಯಸಿದರೆ ಹಸುವಿಗೆ ಸಂಬಂಧಿಸಿದ ಈ ಪರಿಹಾರಗಳನ್ನು ಪ್ರಯತ್ನಿಸಿ. ಮೊದಲನೆಯದಾಗಿ, ಮನೆಯಲ್ಲಿ ನೀವು ಮುಂಜಾನೆ ತಿಂಡಿಯನ್ನು ತಯಾರಿಸಿದಾಗ ಅದನ್ನು ಕುಟುಂಬದ ಸದಸ್ಯರಾಗಬಹುದು ಅಥವಾ ಯಾರೇ ಆಗಿರಬಹುದು ಸೇವಿಸುವ ಮುನ್ನ ಗೋವುಗಳಿಗೆ ತಿನ್ನಿಸಬೇಕು. ಈ ರೀತಿ ಮಾಡುವುದರಿಂದ ನೀವು ಪುಣ್ಯವನ್ನು ಪಡೆದುಕೊಳ್ಳುತ್ತೀರಿ. ಎರಡನೆಯದಾಗಿ, ಪ್ರತಿದಿನ ಮುಂಜಾನೆ ನೀವು ಸ್ನಾನ ಮಾಡಿದ ನಂತರ ಮೊದಲು ಹಸುವನ್ನು ಅಥವಾ ಗೋಮಾತೆಯನ್ನು ಪೂಜಿಸಬೇಕು. ಗೋಮಾತೆಯನ್ನು ಮುಂಜಾನೆ ಪೂಜಿಸುವುದರಿಂದ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನೀವು ಪದೇ ಪದೇ ಧನ ಧಾನ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ತಪ್ಪದೆ ಮುಂಜಾನೆ ಗೋಮಾತೆಯನ್ನು ಪೂಜಿಸಿ. ಮೂರನೆಯದಾಗಿ, ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನೀವು ಬಯಸಿದರೆ ಅಥವಾ ನೀವು ಸಂಪತ್ತಿನ ಅಭಿವೃದ್ಧಿಯನ್ನು ಬಯಸಿದರೆ ಖಂಡಿತವಾಗಿಯೂ ನೀವು ಗೋಮಾತೆಯನ್ನು ಪೂಜಿಸಿ. ಗೋಮಾತೆ ತಿನ್ನಲು ಹಸಿರು ಮೇವನ್ನು ನೀಡಿ. ನೀವು ಜೀವನದಲ್ಲಿ ಒಂದರ ನಂತರ ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹಸುವಿಗೆ ಹಸಿರು ಮೇವು, ಹಸಿರು ತರಕಾರಿಗಳನ್ನು ತಿನ್ನಲು ನೀಡಬೇಕು. ಹಾಗೂ ಹಸುವಿನ ಬೆನ್ನನ್ನು ಉಜ್ಜಿ ಮುದ್ದಿಸುವುದರಿಂದ ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಇನ್ನಿತರ ಅನಾರೋಗ್ಯವು ನಮ್ಮನ್ನು ಬಾಧಿಸುವುದಿಲ್ಲ. ಆತ್ಮದ ಕೊನೆಯ ಜನ್ಮವನ್ನು ಗೋವಿನ ಜನ್ಮವೆಂದು ಹೇಳಲಾಗುತ್ತದೆ. ಆತ್ಮ 84 ಜನ್ಮವನ್ನು ಪಡೆದುಕೊಂಡ ನಂತರ ಗೋವಿನ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಆತ್ಮವು ಗೋವಿನಲ್ಲಿ ರಕ್ಷಣೆಯನ್ನು ಪಡೆದುಕೊಂಡ ನಂತರ ತನ್ನ ಮುಂದಿನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಇಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವ ಗೋಮಾತೆಯನ್ನು ನಾವು ಪ್ರತಿನಿತ್ಯ ಪೂಜಿಸುವುದರಿಂದ ಜೀವನದಲ್ಲಿ ಅದೃಷ್ಟ, ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಪ್ರತಿನಿತ್ಯ ನೀವು ಈ ಕೆಲಸವನ್ನು ಮಾಡುವುದರಿಂದ ಖಂಡಿತ ಯಶಸ್ಸನ್ನು ಸಾಧಿಸುವಿರಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಇಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.